ನಮಸ್ಕಾರ ರೈತ ಬಾಂಧವರೇ, ನಮ್ಮ ಪಿ ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು 16ನೇ ತಾರೀಕು 3ನೇ ತಿಂಗಳು 2026 ಸೋಮವಾರದ ಬ್ಯಾಡಿಗೆ ಮಾರ್ಕೆಟ್ ರೇಟ್ ನೋಡ್ಕೊಂತ ಹೋಗೋಣ. ಇಂಡಿಯನ್ ಮಾರ್ಕೆಟು ಸುಮಾರು 1,75,000 ಚೀಲದಿಂದ ಇವತ್ತು 2,43,000 ಚೀಲ ತನಕ ಏರಿಕೆ ಕಂಡು ಬಂದದ್ದು. ಹೆಚ್ಚಿನ ಚೀಲ ಇದ್ದು ಕ್ವಾಲಿಟಿ ವೀಕ್ ಐತೆ. ಕ್ವಾಲಿಟಿ ವೀಕ್ ಇರೋದರಿಂದ ಬೆಳೆಗಳಲ್ಲಿ ಇಳಿಕೆ ಕಂಡು ಬಂದದ್ದು. ಇನ್ನು ಬೆಳೆಗಳಲ್ಲಿ ಏನು ರೇಟ್ ಚೇಂಜ್ ಆಗಿಲ್ಲ. ಯಾವ ಇಳಿಕೆ ಕಂಡು ಬಂದದರಪ್ಪ ಅಂದ್ರೆ ಡಬ್ಬಿ ಡೀಲಕ್ಸು ಸುಮಾರು 4,000ದಿಂದ 5,000 ಇಳಿಕೆ ಕಂಡು ಬಂದ್ರೆ, ಸಿಜಂಟದ ಡೀಲಕ್ಸು 5,000 ಇಳಿಕೆ ಕಂಡಿದ್ದು. ಮತ್ತು ಬೆಸ್ಟ್ KDL ಕಡ್ಗೆ ಮೀಡಿಯಮ್ದಾಗ ಬೆಸ್ಟ್ ಕಡ್ಡಿ ಮೀಡಿಯಮ್ದಾಗ 4,000 ಇಳಿಕೆ ಕಂಡು ಬಂದದ್ದು. ಆದರೆ ಯಾವುದಕ್ಕೆ ಏರೈತಪ್ಪ ಅಂದ್ರೆ ಸೂಪರ್ ಟೆನ್ಕಾಯಿ ಏರಿಕೆ ಕಂಡು ಬಂದಿದ್ದು ಸುಮಾರು ಒಂದು 2,000 ರೂಪಾಯಿ ಏರಿಕೆ ಕಂಡು ಬಂದ. ನೆಕ್ಸ್ಟು ವಿಡಿಯೋನು ಪೂರ್ತಿಯಾಗಿ ನೋಡಿ ಒಂದೊಂದೇ ಬೆಳೆಗಳ ರೇಟ್ ನೋಡ್ಕೊಂತ ಹೋಗೋಣ. ಇವತ್ತು ಡೀಲಕ್ಸು ಡಬ್ಬಿ ಡೀಲಕ್ಸು ಸುಮಾರು 60,000ದಿಂದ 65,000 ಇಂದಿನ ಮಾರ್ಕೆಟ್ ನಡೆದಿತ್ತು. ಅದು ಇವತ್ತು 55,000ದಿಂದ 61,000 ತನಕ ನಡೆದಿತ್ತು ನೋಡ್ರಿ. ಮಾರ್ಕೆಟ್ ಇಲ್ಲೇ ಇಳಿದಿದ್ದು ಡಬ್ಬಿಗಾಯಿಗೆ. ಅವಕ್ಕೆ ಚೀಲ ಜಾಸ್ತಿ ಹೆಚ್ಚಿರುವುದರಿಂದ ದರ ಮಾರ್ಕೆಟ್ ಏನು ಇದಾಗಿದೆ, ಇಳಿಕೆ ಕಂಡು ಬಂದದ್ದು. ನೆಕ್ಸ್ಟ್ ಕಡ್ಡಿ ಡೀಲಕ್ಸ್ನಾಗ ಸುಮಾರು ಇವತ್ತು 48,000ದಿಂದ 52,000 ತನಕ ನಡೆದತ್ತೆ. ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ ಇಂದಿನ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ಡಬ್ಬಿ ಡೀಲಕ್ಸು ಹೆಚ್ಚು ಚೀಲ ಇರುವುದರಿಂದ ಮಾರ್ಕೆಟ್ ಮುಂದೆ ಸ್ಥಿರವಾಗಿರ್ಬೋದು, ಇದೇ ರೇಟ್ ಇರ್ಬೋದು 50,000ದಿಂದ 55,000ದಿಂದ 61,000 ತನಕ. ಬಟ್ ಇವತ್ತು ಇಳಿಕೆ ಕಂಡು ಬಂದದ್ದು. ನೆಕ್ಸ್ಟ್ ಕಾಯಿ ಯಾವುದಂತ ಸಿಜಂಟದ ಡೀಲಕ್ಸು ಸುಮಾರು 32,000ದಿಂದ 40,000 ತನಕ ಇಂಡಿಯನ್ ಮಾರ್ಕೆಟ್ ನಡೆದಿತ್ತು. ಸಿಜನ್ ಡೀಲಕ್ಸು ಅದು ಇವತ್ತು 32,000ದಿಂದ 35,000 ತನಕ ನಡೆದಿದೆ. ಹೆಚ್ಚಿನ ಚೀಲ ಇರುವುದರಿಂದ ದರ ತಗ್ಬೋದು ಮುಂದಿನ ಮಾರ್ಕೆಟಿಗೆ. ಬಟ್ ಇವತ್ತು ಇಳಿಕೆ ಕಂಡದ್ದು ಸುಮಾರು ಒಂದು 3,000-4,000 ಇಳಿಕೆ ಕಂಡು ಬಂದದ್ದು ನೋಡ್ರಿ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಡಬ್ಬಿ ಬೆಸ್ಟು ಸುಮಾರು ಇವತ್ತು 43,000ದಿಂದ 47,000 ತನಕ ನಡೆದತ್ತೆ. ಸ್ವಲ್ಪ ಇಳಿಕೆ ಕಂಡು ಬಂದದ್ದು. ಯಾಕಂದ್ರೆ ಇಂಡಿಯನ್ ಮಾರ್ಕೆಟ್ ರೇಟು 45,000ದಿಂದ 48,000 ತನಕ ನಡೆದಿತ್ತು. ಅದು ಕಡೆಗೆ ಬೆಸ್ಟ್ ಎಷ್ಟು ನಡೆದಪ್ಪ ಅಂದ್ರೆ ಇವತ್ತು 42,000ದಿಂದ 45,000 ತನಕ ನಡೆದ. ಇಂಡಿಯನ್ ಮಾರ್ಕೆಟ್ ರೇಟು 43,000ದಿಂದ 46,000 ತನಕ ನಡೆಯುತ್ತೆ. 2,000 ರೂಪಾಯಿ ಇಳಿಕೆ ಕಂಡತ್ತೆ. ಮುಂದಿನ ಮಾರ್ಕೆಟ್ ಇದೇ ರೇಟ್ ಇರ್ಬೋದು, ಅಂಥ ಚೇಂಜ್ ಏನು ಹಾಕಲ್ಲ. ನೆಕ್ಸ್ಟ್ ಸಿಜಂಟ್ದಾಗ ಇವತ್ತು 72,000ದಿಂದ 28,000 ತನಕ ನಡೆದ. ಇಂಡಿಯನ್ ಮಾರ್ಕೆಟ್ ರೇಟು 22,000ದಿಂದ 28,000 ತನಕ ನಡೆದದ. ಅಂಥದ್ದು ಏನು ಚೇಂಜ್ ಇಲ್ಲ. ಸಿಜಂಟದ ಡೀಲಕ್ಸ್ ಇಳಿಕೆ ಕಂಡು ಬಂದದ್ದು ಸುಮಾರು ಒಂದು 4,000 ಇಳಿಕೆ ಕಂಡು ಬಂದದ. ನೆಕ್ಸ್ಟ್ ಮಾರ್ಕೆಟ್ ಏನಾಗೋದಪ್ಪ ಅಂದ್ರೆ ಸೇಮ್ ಇರ್ಬೋದು. ಬಟ್ ಡಬ್ಬಿ ನೀವೆಲ್ಲ ಸ್ವಲ್ಪ ರೇಟ್ ಇಳಿಕೆ ಕಂಡು ಬಂದದ್ದಲ್ಲ, ಏಸಾಗಿ ಇಡ್ರೆ ನಿಮಗೆ ಒಳ್ಳೆಯದು. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ 5531 ಬೆಸ್ಟು ಸುಮಾರು ಇವತ್ತು 17,000ದಿಂದ 19,000 ತನಕ ನಡೆದ. ಇಂಡಿಯನ್ ರೇಟು 5531 ಟಾಪ್ 19,000 ನಡೆದಿತ್ತು. ಇವಾಗ ಸ್ವಲ್ಪ ಬೆಳೆ ಇಳಿಕೆ ಕಂಡು ಬಂದದ್ದು. ನೆಕ್ಸ್ಟ್ ಕಾಯಿ ಯಾವುದಂದ್ರೆ 5531 ಮೀಡಿಯಮ್ ಬೆಸ್ಟ್ ಆ್ಯಾವ್ರೇಜ್ ಓದ್ತಾವಲ್ಲ ಅದುವೇ ಕಾಯಿ. ಇದು 15,000ದಿಂದ 16,500 ಆ್ಯಾವ್ರೇಜ್ ಹೂ ಇರೋದು ಮೀಡಿಯಮ್ ಬೆಸ್ಟ್ 5531. ಅದೇ ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ನಡೆಯುತ್ತೆ, ಅಂಥ ಚೇಂಜ್ ಏನಾಗಿಲ್ಲ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಡಿ ಇವತ್ತಿನ ಮಾರ್ಕೆಟು ಸುಮಾರು 20,000ದಿಂದ 22,000 ತನಕ ನಡೆದ. ಇಂಡಿಯನ್ ಮಾರ್ಕೆಟ್ ರೇಟು 22,000ದಿಂದ 23,000 ತನಕ ನಡೆಯಿತು. ಸ್ವಲ್ಪ ಇಳಿಕೆ ಕಂಡು ಬಂದದ್ದು ನೋಡ್ರಿ, 1,000 ರೂಪಾಯಿ ಇಳಿಕೆ ಕಂಡು ಬಂದದ. ನೆಕ್ಸ್ಟ್ ಮಾರ್ಕೆಟ್ ಏನು ಆಗ್ಬೋದು ಅಂದ್ರೆ ಗುಣಮಟ್ಟದ ಮೇಲೆ ಬೆಳೆ ಸಿಗ್ಬೋದು ಮುಂದಿನ ಮಾರ್ಕೆಟ್ ಡಿ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ರುದ್ರಬೇಡಿಗೆ ಸುಮಾರು ಇವತ್ತು 20,000ದಿಂದ 25,000 ತನಕ ನಡೆದ. ಇಂಡಿಯನ್ ಮಾರ್ಕೆಟು 28,000 ತನಕ ನಡೆಯಿತು. ಇಳಿಕೆ ಕಂಡು ಬಂದದ್ದು 3,000 ರೂಪಾಯಿ ರುದ್ರಬೇಡಿ ಇಳಿಕೆ ಕಂಡು ಬಂದದ್ದು. ಪೈಪೋಟಿ ಕಡಿಮೆ ಆಗೈತೆ. ಅದಕ್ಕೆ ಇವಾಗ ಏನಪ್ಪ ಅಂದರೆ ಸುಮ್ಮನೆ ನೆಕ್ಸ್ಟ್ ಮಾರ್ಕೆಟ್ ನೋಡ್ಕೊಂಡು ನೀವು ಇದು ಏಸಾಗಿ ಇಟ್ಟರೆ ಒಳ್ಳೇದು. ನನ್ನ ಪ್ರಕಾರ ಭಾರಿ ಇಳಿಕೆ ಕಂಡು ಬಂದದ್ದು ಚೀಲಗಳು. ನೆಕ್ಸ್ಟ್ ಸೂಪರ್ ಟೆನ್ಕಾಯಿ ಇದು ಒಂದೇ ಏರಿಯಾದ ನೋಡೋದು. ಇದು ಒಂದು 17,000ದಿಂದ 22,000 ತನಕ ನಡೆದತ್ತೆ. ನಮ್ಮ ಮಾಮನವ್ರ ಸುತ್ತ ಅವಾಗ 22,000 ನಡೆದಿತ್ತು. ಇವತ್ತು ಎಷ್ಟು ನಡೆದತ್ತು ಗೊತ್ತಿಲ್ಲ. ಅದು ಇಂಡಿಯನ್ ಮಾರ್ಕೆಟ್ ಸುತ್ತ 20,000 ತನಕ ನಡೆದಿತ್ತು. ಸ್ವಲ್ಪ ಉತ್ತಮ ಬೇಡಿಕೆ ಇರುವುದರಿಂದ 2,000 ರೂಪಾಯಿ ಏರಿಕೆ ಕಂಡು ಬಂದದ್ದು ಸೂಪರ್ ಟೆನ್ಕಾಯಿ. ನೆಕ್ಸ್ಟ್ ಕಡ್ಗೆ ಮೀಡಿಯಮ್ಮು ಸುಮಾರು 27,000ದಿಂದ 23,000ದಿಂದ 27,000 ತನಕ ನಡೆದತ್ತೆ. ಅದು ಕಡ್ಗೆ ಮೀಡಿಯಮ್ ಹಿಂದೆ 22,000ದಿಂದ 25,000 ಅಂದರೆ ಅಸ್ಥಿರವಾಗೈತಿ. ಏರಿಳಿತ ಸಾಧ್ಯತೆ ಇದೆ ಎಂದು ಅಂಗಡಿಯರು ಹೇಳ್ಕೊಂತಾರೆ. ನೆಕ್ಸ್ಟ್ ಬೆಸ್ಟ್ದಾಗ ಕಡ್ಗೆ ಮೀಡಿಯಮ್ಮು 28,000ದಿಂದ 32,000 ಇಂಡಿಯನ್ ಮಾರ್ಕೆಟ್ ನಡೆದಿತ್ತು. ಅದು ಇವತ್ತಿನ ಮಾರ್ಕೆಟು 24,000ದಿಂದ 28,000 ತನಕ ನಡೆದಿದೆ. ಭಾರಿ ಇಳಿಕೆ ಕಂಡು ಬಂದತ್ತೆ. 4,000 ರೂಪಾಯಿ ಇಳಿಕೆ ಕಂಡು ಬಂದತ್ತೆ ಸ್ಟಾರ್ಟಿಂಗ್ನಾಗ. ನೆಕ್ಸ್ಟ್ ಮಾರ್ಕೆಟ್ ಏನಾಗೋದು ಅಂದ್ರೆ ದರದ ಮೇಲೆ ಒತ್ತಡ ಬೀಳ್ಬೋದು. ನನ್ನ ಪ್ರಕಾರ ಏಸಾಗಿಟ್ರೆ ಒಳ್ಳೆಯದು ಮುಂದಿನ ಮಾರ್ಕೆಟ್ ರೇಟ್ ನೋಡ್ಕೊಂಡು. ನೆಕ್ಸ್ಟ್ ಬಿಳಿಗಾಯಿಗಳು ಹೆಂಗೆ ನಡೆದವು ಅಂದ್ರೆ ಕಡ್ಡಿ ಬಿಳಿಗಾಯಿ ಸುಮಾರು 10,000ದಿಂದ 12,500 ತನಕ ನಡೆದಿತ್ತು. ಇಂಡಿಯನ್ ಮಾರ್ಕೆಟ್ ಸುತ್ತ ಅಷ್ಟೇ ನಡೆದಿತ್ತು ಬಿಳಿಗಾಯಿ. 5531 ಬಿಳಿಗಾಯಿ 11,000ದಿಂದ 13,000 ತನಕ ನಡೆದಿತ್ತು. ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ನಡೆಯುತ್ತೆ. ಅಂದರೆ 5531 ಹಣ್ಣುಗಾಯಿ ಲಾಲ್ ಕಟ್ಟು ಸುಮಾರು 13,000ದಿಂದ 15,000 ತನಕ ಇಂಡಿಯನ್ ಮಾರ್ಕೆಟ್ ನಡೆದಿತ್ತು. ಇವತ್ತು 14,000 ಟಾಪ್ ಆಗೈತೆ. ಸ್ವಲ್ಪ ಇಳಿಕೆ ಕಂಡು ಬಂದತ್ತೆ.
ನನ್ನ ಪ್ರಕಾರ ಒಂದೊಂದು ಸ್ಥಿರವಾಗಿದ್ದು ಮಾರ್ಕೆಟು, ಇನ್ನು ಕಾಯಿಗಳೆಲ್ಲ ಸ್ವಲ್ಪ ಇಳಿಕೆ ಕಂಡು ಬಂದದ್ದು. ಒಂದು ಮಳೆ ಬಂದಿದ್ದು, ಒಂದು ಕ್ವಾಲಿಟಿ ವೀಕ್ ಇದ್ದು, ಮತ್ತು ಇವಾಗ ಎಲ್ಲ ಗುರುವಾರ ಮಾರ್ಕೆಟ್ ಕ್ಲೋಸ್ ಇದ್ದು, ಮುಂದಿನ ಸರಿ ಸುದ್ದಿ ಸ್ವಲ್ಪ ಇಳಿಕೆ ಕಾಣ್ಬೋದು ಮಾರ್ಕೆಟ್ ಸಾರಾಂಶ ಏನಪ್ಪ ಅಂದ್ರೆ, ಇವತ್ತು ಸೋಮವಾರ ಒಂದು ಮಾರ್ಕೆಟ್ 68,000 ಚೀಲಗಳ ಹೆಚ್ಚಿನ ಜಾಸ್ತಿ ಆಗೈತೆ, ಗುಣಮಟ್ಟ ವೀಕ್ ಆಗೈತೆ. ಮತ್ತು 12ನೇ ತಾರೀಕಿಗೆ ಹೋಲಿಸಿದ್ರೆ ಹೆಚ್ಚಿನ ತಳಿ ಇಳಿಕೆ ಕಂಡು ಬಂದಿದ್ದು ಒಂದು. ಮತ್ತು ಇವತ್ತು ಮಳೆ ಬಂದತ್ತೆ, ಗುರುವಾರದ್ದು ಇದಾಗೈತೆ, ಕ್ಲೋಸ್ ಐತೆ. ಸೊ ಮುಂದಿನ ಮಾರ್ಕೆಟ್ ದಿನಾಂಕ 23ನೇ ತಾರೀಕು ಅಂದ್ರೆ ಸೋಮವಾರ ನಡೀತೈತೆ. ಇದೇ ರೀತಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ನಿಮ್ಮಲ್ಲಿ ರೈತನ ಮಗನಾಗಿ ಒಬ್ಬನಾಗಿ ಕೇಳ್ಕೊತೀನಿ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.